ಮಾಡಿಕೊಡ್ತಾರೆ. ನಾನು ಹೇಳ್ತೀನಿ ನಗರಾಭಿವೃದ್ಧಿ ಸಚಿವರಿಗೆ ಕೂಡಲೇ ಆಸಿಫ್ ರಾಜು ಶೇಖ್ ಅವ್ರು ಹೇಳೋದನ್ನ ಮಾಡ್ಕೊಡಪ್ಪ, ಇವರು ನಮ್ಮ ಮನುಷ್ಯ ಮಾಡ್ಕೊಡಿ, ಇವ್ರಿಗೆ ನಮ್ಮ ಮನುಷ್ಯ ಅಂತ ಯಾಕೆ ಹೇಳಿದೆ ಅಂತಂದ್ರೆ ಇವರು ಆತ್ಮೀಯರು, ಅವ್ರ ಅಣ್ಣ ಆತ್ಮೀಯರಾಗಿದ್ರು, ಇವ್ರ ತಮ್ಮನು ಕೂಡ ಆತ್ಮೀಯರಾಗಿದ್ದಾರೆ. ನಮಗೆಲ್ಲ 224 MLAಗಳು 75 ಜನ MLCಗಳು ಎಲ್ಲರೂ ಕೂಡ ಆತ್ಮೀಯರೇ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ನಾನು, ಬರೀ ಕೆಲವರು ಮುಖ್ಯಮಂತ್ರಿ ಅಲ್ಲ. ಆದ್ದರಿಂದ ಬೆಳಗಾವಿಯನ್ನು ಕೂಡ ಅಭಿವೃದ್ಧಿ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡ್ತೇವೆ. ಈಗ 6,928 ಕೋಟಿ 6,928 ಕೋಟಿ ಈ ಸ್ಮಾರ್ಟ್ ಸಿಟಿಗೆ ಆಗಿದೆ ಯೋಜನೆಗೆ. 6,928 ಕೋಟಿ, ಅದರಲ್ಲಿ 3,428 ಕೋಟಿ ಕೇಂದ್ರದಿಂದ ಬಂದಿದೆ. 3,428 ಕೋಟಿ, 3,500 ಕೋಟಿ ರಾಜ್ಯದ ಬಂದಿದೆ. ಅಂದ್ರೆ ರಾಜ್ಯದ್ದೇ ಸ್ವಲ್ಪ ಹೆಚ್ಚು. ಸೊ ನಾವು ಇಡೀ ರಾಜ್ಯದ ಸಮಗ್ರ ಅಭಿವೃದ್ಧಿಯನ್ನು ಮಾಡತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ, ಬೆಳಗಾವಿ ಹಿಂದೆನೂ ಕೂಡ ನಾನು ವಿಶೇಷ ಅನುದಾನ ಕೊಟ್ಟಿದ್ದೆ ಬೆಳಗಾವಿಗೆ, ಮುಂದೆನೂ ಕೂಡ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಿ, ಮತ್ತೆ ಈ ಖಾತಾ ನಗರಾಭಿವೃದ್ಧಿ ಸಚಿವರು ಖಾತೆ ಎಲ್ಲ ಎಲ್ರಿಗೂ ಮಾಡಿಕೊಡಿ. ಯಾಕಂದ್ರೆ ರೆವಿನ್ಯೂ ಬಡಾವಣೆಗಳು ಹೆಚ್ಚಾಗ್ಬಿಡ್ತವೆ ಖಾತೆ ಮಾಡದೆ ಹೋದ್ರೆ. ಅದಕ್ಕೋಸ್ಕರ ಖಾತೆಗಳನ್ನು ಕೂಡ ಮಾಡಿಕೊಡ್ಬೇಕು ಅಂತಕ್ಕಂಥದ್ದನ್ನು ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ. ಅದರಂತೆ ಈಗ ಮಾಡ್ತಾ ಇದ್ದಾರೆ. ಅದರಿಂದ ನೀವ್ಯಾರು ಕೂಡ ಆತಂಕ ಪಡಬೇಕಾದಂತ ಅಗತ್ಯ ಇಲ್ಲ, ನಮಗೆ ಖಾತೆ ಇಲ್ಲ ಅಂತ ಅಗತ್ಯ ಪಡಬೇಕಾದಂತ ಅಗತ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿ, ನನಗೆ ಬೇರೆ ಕಾರ್ಯಕ್ರಮ ಇರೋದ್ರಿಂದ ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ. ನಿಮ್ಮೆಲ್ಲರಿಗೂ ಶುಭ ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.